ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಗರಸಭಾ ಕಾರ್ಯಾಲಯದಲ್ಲಿ ಇಂದು ಸಂತೆ ಮತ್ತು ದಿನವಹಿ ಸಂತೆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಹರಿಹರ ನಗರಸಭಾ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು 14 ಮಂದಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹರಿಹರ ನಗರದ ಪೌರಾಯುಕ್ತ ಬಸವರಾಜ ಐಗೂರು ವಹಿಸಿದ್ರು. ಕಂದಾಯ ನಿರೀಕ್ಷಣಾಧಿಕಾರಿ ರಮೇಶ್, ನಗರಸಭಾ ಸದಸ್ಯರಾದ ವಿರೂಪಾಕ್ಷಪ್ಪ, ಕೆಜಿ ಸಿದ್ದೇಶ್, ಶಾಹಿನಾ ದಾದಾಪೀರ್, ಜೋಸೆಫ್ ದಿವಾಕರ್, ನಗರಸಭಾ ಸಿಬ್ಬಂದಿ ಮತ್ತು ಪತ್ರಕರ್ತರು ಕೂಡ ಉಪಸ್ಥಿತರಿದ್ದರು. ಸಂತೆ ಮತ್ತು ದಿನವಹಿ ಸಂತೆ ಅವಧಿಯ ದಿನಾಂಕ ಜುಲೈ 1, 2024 ಮಾರ್ಚ್ 31, 2025 ಅಂದರೆ 9 ತಿಂಗಳುಗಳ ಕಾಲ ನಡೆಯುತ್ತೆ ಅಂತ ಮಾಹಿತಿ ದೊರೆಯಿತು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಈಗೇನಾದ್ರು ಬಂದ್ಬಿಟ್ಟಿದ್ದೀವಿ ಕುಂದ್ಬಿಟ್ಟಿದ್ದೀವಿ, ಕಟ್ಟಿದ್ದೀವಿ, ಕುಂತಿದ್ದೀವಿ, ಓಕೆ. ಅದು ಹೇಗಾರಾಗಿ ಅದು ನಮ್ಮ ದೊಡ್ಡ ಆಗಿದ್ದೆಲ್ಲ ನಿಮ್ಮ ಹತ್ರ ಡಿಪಾಸಿಟ್ ಇದ್ದೇ ಇರುತ್ತೆ. ಈಗ ನಮ್ದು ಒಂದು 20ನೇ ತಾರೀಕು ಮಟ್ಟ ಆದ್ರೂ ನೀವು ಟೈಮ್ ಕೊಟ್ರೆ 20ನೇ ತಾರೀಕು ಮಟ್ಟ 4-5 ದಿವಸ ಅಷ್ಟೇ ನಿಮಗೆ ಭಾಳ ಬೇಡ. 4 ದಿವಸ ಅಷ್ಟೊಳಗೆ ಆಯ್ತಲ್ಲ ನಾವು ತಂದ್ಕೊಂಡಾದ ಒಂದು ತೀರ್ಮಾನ ನಾವು ಬರ್ತೀವಿ. ಅದು ದುಡ್ಡು ನಾವು ಚೆಕ್ ತಗೊಳಲ್ಲ, ಕ್ಯಾಶ್ ನಮ್ಮ ಅಕೌಂಟಿಗೆ ಕಟ್ಟಿ ಚಲನ್ ಕೊಡ್ತೀವಿ, ಡಿ ಕೊಡ್ತೀವಿ. ಈ ಷರತ್ತು ಹೋಗಿ ನೀವು ಆಲ್ರೆಡಿ ಸೈನ್ ಕೊಡ್ತೀರಿ. ಅದಕ್ಕೆ ನಾವು ಫಿಕ್ಸ್ ಆಗಿರ್ತೇವೆ. ಎಂಥ ಒತ್ತಡ ಬಂದರೂ ಕೂಡ ನಾವು ಅದಕ್ಕೆ ಮಣಿಯೋದಿಲ್ಲ. ಸಾಕಷ್ಟು ಹಿಂದೆ ನಮಗೆ ಇದಾಗಿದೆ, ಆಡಳಿತಾತ್ಮಕವಾಗಿ ಹಿನ್ನಡೆ ಆಗುತ್ತೆ, ಅದಕ್ಕೆ ಅವಕಾಶ ಇರಲ್ಲ. ಮತ್ತೊಂದು ಸಾರಿ ರಮೇಶ್, ಅದಕ್ಕೆ ನಿಮ್ಗೆ ಎಲ್ಲರಿಗೂ ಕೇಳುತ್ತೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ಒಪ್ಪಿಗೆ ಕೊಟ್ಟು ಸೈನ್ ಹಾಕಿದ್ದೀವಿ, ಪತ್ರ ಇದೆ, ಕರೆಕ್ಟಾ? ಇದೊಂದು ಕಾನೂನು ನಾವೆಲ್ಲರೂ ಪಾಲನೆ ಮಾಡಬೇಕನ್ನೋದು ಒಂದು ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಅದಕ್ಕೆ ನಾನು ಮತ್ತೆ ಹೇಳ್ತೀನಿ, ಇದಕ್ಕೆ ಆಗಲ್ಲ ಅನ್ನೋದಿದ್ರೆ ದಯಮಾಡಿ ಯೋಚನೆ ಮಾಡಿ ಬಿಟ್ಟು ಮಾಡಿ. ಯಾರೇ ಹೇಳ್ಬೋದು.